ಹಾಯ್ ಹಲೋ ನಮಸ್ಕಾರ. ನಾನು ಚಂದ್ರಶೇಖರ್. ವೀಕ್ಷಕರೇ, ಬೆಂಗಳೂರಿನಲ್ಲಿ ತಿಂಡಿಯನ್ನು ತಿನ್ನೋಕ್ಕೆ ಹಲವಾರು ರೆಸ್ಟೋರೆಂಟ್ಗಳು, ಫುಡ್ ಬ್ಲಾಗರ್ಗಳು ಎಲ್ಲ ಕಡೆ ನೋಡ್ತೀವಿ. ನಾವು ಇವತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಏನು ಮಹಾಲಕ್ಷ್ಮೀಪುರದ ನಂದಿನಿ ಲೇಔಟ್ನಲ್ಲಿ ಇಲ್ಲಿ ವಿಶೇಷವಾದ ಸೀಫುಡ್ ಇಂಡಿಯಾ ಒಂದು ಹೋಟೆಲ್, ಅಂದರೆ ಕಾಟ್ ಬಂಡಿ ಹೋಟೆಲ್ ನಾವು ನಿಮಗೆ ಪರಿಚಯ ಮಾಡ್ತಾ ಏನು ನಿಮ್ಮ ಹೆಸರು, ಏನು, ಎಲ್ಲಿಂದ ಬಂದಿದ್ದೀರಾ, ರೀಸನ್ ಹೇಗೆ ಬಿಸ್ನೆಸ್ ಹೇಗೆ? ನಮ್ಮ ಹೆಸರು ಮಂಜುಳಾ ಅಂತ. ನಾವು ಮಳವಳ್ಳಿಯಿಂದ ಬಂದಿರೋದು. ಇಲ್ಲಿ ತರಕಾರಿ ವ್ಯಾಪಾರ ಮಾಡ್ತೀವಿ ಇದೇ ಪ್ಲೇಸಲ್ಲಿ 25 ವರ್ಷದಿಂದ. ಇವಾಗ ಕೊರೋನಾ ಟೈಮ್ ಬಂತಲ್ಲ, ಅವಾಗ ಬಿಸ್ನೆಸ್ ಸ್ವಲ್ಪ ಕಡಿಮೆ ಆಯಿತು. ತರಕಾರಿ ವ್ಯಾಪಾರ ಮಾರ್ಕೆಟ್ ಬೇರೆ ಸಿಗ್ತಾ ಇತ್ತು. ಅವಾಗಿಂದ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮ ಅವರು ಇಡ್ಲಿ ವ್ಯಾಪಾರನೇ ಮಾಡ್ತಾ ಇದ್ರು, ವ್ಯಾಪಾರ. ನಮಗೆ ಚೆನ್ನಾಗಿ ಬರ್ತಾ ಇತ್ತು ಮಾಡೋಣ ಅಂತ ಟ್ರೈ ಮಾಡ್ತೀವಿ. 1 kgಯಿಂದ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಚೆನ್ನಾಗಿ ನಡೀತಾ ಇದೆ. ಅಂದರೆ ಕೊರೋನಾ ಟೈಮ್ನಲ್ಲಿ ನಿಮ್ಮ ಏನು ತರಕಾರಿ ಬಿಸ್ನೆಸ್ ಲಾಸ್ ಆಯ್ತು ಅಂತಿಲ್ಲ, ಅದರಿಂದ ಚೇತರಿಸ್ಕೊಳ್ಳೋಕೆ ಎಷ್ಟು ಟೈಮ್ ನಡೀತು ಮತ್ತು ಈ ಬಿಸ್ನೆಸ್ ಹೇಗಾಯಿತು? ಎಷ್ಟು ಸ್ವಲ್ಪನೇ 1 kgಯಿಂದ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಒಂದು 6 ತಿಂಗಳು 1 ವರ್ಷದವರೆಗೂ ಸ್ವಲ್ಪ ಕಡಿಮೆನೇ. ಈಗ ಬೇರೆ ಬೇರೆ ಇಡ್ಲಿ ಕಂಪೇರ್ ಮಾಡಿದ್ರೆ ತಟ್ಟೆ ಇಡ್ಲಿ, ಬಿರ್ದಿ ಇಡ್ಲಿ ಅಂತ ಸುಮಾರು ಇದೆ, ಮದುವೆ ಚೆನ್ನಾಗಿದೆ. ಇದು ಏನು ವಿಶೇಷತೆ? ಈ ಚಿಬ್ಲಿ ಇಡ್ಲಿನೇ ಯಾಕೆ ಜನ ಇದು ಹೆಲ್ತಿ ಫುಡ್. ಆಮೇಲೆ ಅಕ್ಕಿನೇ ಬೇರೆ ಹಾಕ್ತಿದ್ದೀವಿ. ಗ್ರೈಂಡರಲ್ಲಿ ಅಕ್ಕಿ ರುಬ್ಬಿ ಮತ್ತು ಉದ್ದಿನಬೇಳೆ ಸಪ್ರೇಟ್ ರುಬ್ಬಿ ಮಾಡೋದು. ಅಂದರೆ ಒಂದು ದಿವಸಕ್ಕೆ ಎಷ್ಟು ಬಿಸ್ನೆಸ್ ಆಗುತ್ತೆ? ಈಗೆಲ್ಲ ಹೇಗೆ ನಡೀತಾ ಇದೆ ಜನರ ರೆಸ್ಪಾನ್ಸ್? ಇವಾಗ ಒಂದು ಡೈಲಿ 200 ಇಡ್ಲಿ ಹೋಗುತ್ತೆ. ಸಂಡೇ ಸ್ಯಾಟರ್ಡೆ ಒಂದು 300-400. ಜನ ಏನು ಹೇಳ್ತಾರೆ? ಜನ ಏನು ಹೇಳಲ್ಲ, ನಮ್ಗೆ ಖುಷಿ ಆಗುತ್ತೆ ಈ ಥರ ಇಡ್ಲಿ ಕೊಡ್ತಾ ಇಲ್ವಲ್ಲ ಅಂತ. ಹೆಲ್ತಿ ಫುಡ್ಡು, ಶುಗರ್ಗೆಲ್ಲ ಒಳ್ಳೆಯದು. ಆಮೇಲೆ ಎಲ್ಲ ಕುಟುಂಬದ ಸದಸ್ಯರು ಎಲ್ಲರೂ ಇದ್ದೀರಾ, ಏನು ಬೇರೆ ಬೇರೆ ಕೆಲಸ ಮಾಡ್ತಾರೆ? ಬೆಳಗ್ಗೆ ಅಂತ ಮಾಡ್ಕೊಡ್ತಾರೆ ಮಕ್ಕಳು, ಮತ್ತೆ ಕೆಲಸಕ್ಕೆ ಹೋಗ್ತಾರೆ. ಕೆಲಸದವ್ರು ಇಟ್ಕೊಂಡಿದ್ದೀವಿ. ಇದು ವಾರದ 7 ದಿವಸನೂ ಇರುತ್ತಾ? ಇರುತ್ತೆ. ನಮಗೆ ಯಾವಾಗಾರು ರಜಾ ಬೇಕು ಅಂತ ಹಾಕೋದು. ಹೌದಾ? ಅಂದರೆ ಈಗ ಇಡ್ಲಿ ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆಯಲ್ಲ, ನಿಮ್ಮಲ್ಲಿ ರೇಟ್ ಯಾವ ರೀತಿ ಇದೆ? ನಾವು ಸ್ಟಾರ್ಟಿಂಗು 10 ರೂಪೀಸ್ಗೆ ಮಾಡ್ತಾ ಇದ್ದೀವಿ. ಇವಾಗ 15 ರೂಪೀಸ್. ಅಂದರೆ ಇಡ್ಲಿ ಬಿಟ್ಟರೆ ಬೇರೆ ಏನೇನು ತಿಂಡಿ ಮಾಡ್ತೀವಿ? ಇಡ್ಲಿ ಇದೆ, ಪೂರಿ ಇದೆ, ರೈಸ್ ಬಾತ್ ಇದೆ. ಡೈಲಿ ಒಂದೊಂದು ರೈಸ್ ಬಾತ್ ಮಾಡ್ತೀವಿ. ರಾಗಿ ದೋಸೆ, ಅಕ್ಕಿ ದೋಸೆ, ಮಸಾಲೆ ಇಡ್ಲಿ. ಒಟ್ಟಾರೆ ಹೇಳೋದಾದ್ರೆ ಈಗ ತರಕಾರಿ ಬಿಸ್ನೆಸ್ಗೂ ಈ ಬಿಸ್ನೆಸ್ಗೂ ಹೇಗೆ ಅನಿಸ್ತಾ ಇದೆ? ಪರವಾಗಿಲ್ಲ, ಮೇಂಟೈನ್ ಆಗುತ್ತೆ. ಅಂದರೆ ಹೇಗೆಲ್ಲ ಪ್ರಿಪೇರ್ ಮಾಡ್ತೀವಿ? ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ? ಬೆಳಗ್ಗೆ ನಾವು 4:30-5 ಗಂಟೆಗೆ ಬರ್ತೀವಿ. ಹೋಟೆಲ್ ಮಾಡ್ಕೊಳ್ತೀವಿ ಗೋಡಲ್. ಅಲ್ಲಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ನೀವು ಬರ್ತೀವಿ. ಇಡ್ಲಿ ಹಿಟ್ಟೆಲ್ಲ ರೆಡಿ ಮಾಡಿ ನೀವು ಬಂದು ಅಂದರೆ ಇಲ್ಲೇ ರೆಡಿ ಮಾಡಿ ರೈಸ್ ಬಾತ್ ಎಲ್ಲ ಅಲ್ಲೇ ಮಾಡ್ತೀವಿ. ಇಲ್ಲೇ ಫ್ರೆಶ್ ಇಲ್ಲೇ ಮಾಡಿಕೊಡ್ತೀವಿ. ಮನೆ ಎಲ್ಲ ಪೂರಿ ದೋಸೆ ಎಲ್ಲ ಇಲ್ಲೇ ರೆಡಿ ಮಾಡೋದು. ರೈಸ್ ಬಾತ್ ಮಕ್ಕಳು ಮತ್ತು ನಿಮ್ಮ ಯಜಮಾನ್ರು ಯಾವ ರೀತಿ ನಿಮ್ಗೆ ಸಾಥ್ ಕೊಡ್ತಾರೆ? ಹೆಲ್ಪ್ ಮಾಡ್ತೀವಿ. ಬೆಳಗ್ಗೆ ತರಕಾರಿ ಕೊಡೋದು ಎಲ್ಲದಕ್ಕೂ ಏನು ಹೇಳ್ತೀರಾ ಬೆಂಗಳೂರು ಜನಕ್ಕೆ ಈ ಇಡ್ಲಿ ಬಗ್ಗೆ? ಏನು ಹೇಳ್ತೀರಿ ನೀವು? ತುಂಬ ರೆಸ್ಪಾನ್ಸ್ ಇದೆ ಇದಕ್ಕೆ. ಇಡ್ಲಿಗೆ ತುಂಬ ಬೇರೆ ಏರಿಯಾಗಳಿಂದ ಬಂದು ತಿಂದು ಹೋಗ್ತಾರೆ. ತುಂಬ ಥ್ಯಾಂಕ್ಸ್ ಹೇಳ್ತಾರೆ. ನಮಗೂ ಖುಷಿ ಆಗುತ್ತೆ ಈ ಥರ ಫುಡ್ ಕೊಡ್ತಾ ಇದ್ದೀವಲ್ಲ ಅಂತ. ಈಗ ಬೇರೆ ಕಡೆಯಲ್ಲೆಲ್ಲ ಹೋಟ್ಲ್ಗಳಲ್ಲೆಲ್ಲ ಈಷ್ಟು ಅದು ಇದು ನಾವು ಏನು ಹಾಕಲ್ಲ, ಸೋಡಾ ಏನು ಹಾಕಲ್ಲ. ಆಮೇಲೆ ಉದ್ದಿನಬೇಳೆ ಜಾಸ್ತಿ ರುಬ್ಬ ಹಾಕ್ತೀವಿ. ಇಡ್ಲಿ ಚೆನ್ನಾಗಿ ಬರುತ್ತೆ. ಅಂಡೆ ಇಡ್ತಾಲೆ ಅಂಡೇಲಿ ಮಾಡ್ತಾ ಇದ್ದೀವಿ. ಇನ್ನೂ ಚೆನ್ನಾಗಿದೆ. ಯಾಕೆ ಈ ಬಿದಿರು ಇಡ್ಲಿನೇ ಮಾಡಬೇಕು? ಅದ್ರದ್ದು ಏನು ಅದ್ರ ಹಿಂದಿನ ಮರ್ಮ ಏನು? ಹೆಲ್ತಿ ಫುಡ್ಡು ಚೆನ್ನಾಗಿದೆ. ಮಾಮೂಲು ಈಗ ಪ್ಲಾಸ್ಟಿಕ್ ಎಲ್ಲ ಹಾಕಿ ಮಾಡ್ತಾರೆ ತಟ್ಟೆಗಳಲ್ಲಿ, ಅದೆಲ್ಲ ತಿನ್ನಬಾರ್ದು, ಆರೋಗ್ಯಕ್ಕೆ. ಬೇರೆ ಈ ಬಿಸ್ನೆಸ್ ಹೊರತುಪಡಿಸಿ ನಿಮಗೆ ಬೇರೆ ಟೈಮ್ ಸಿಗ್ತದೆ? ಬೇರೆ ಏನೆಲ್ಲ ಆಕ್ಟಿವಿಟೀಸ್ ಮಾಡ್ತೀರಾ? ಅಂದರೆ ಮನೆ ನೋಡ್ಕೊಳ್ಳೋದು, ಮಕ್ಕಳ ಮನೆ ಇಲ್ಲ, ಇದೊಂದು ಬೆಳಗ್ಗೆ ಟೈಮ್ ಇದನ್ನು ಮಾಡ್ತೀವಿ. ಮತ್ತೆ ಮನೆ ಕೆಲಸ ಇದಾದ್ಮೇಲೆ ಸಂಜೆ ಮಾಡ್ತೀವಿ. ಸಂಜೆ ಮಾಡ್ತೀವಿ. ಸಂಜೆ ಏನು ಮಾಡ್ತೀವಿ? ಸಂಜೆ ಹೋಟ್ಲಲ್ಲಿ ಮಾಡ್ತೀವಿ. ಇಡ್ಲಿ, ಚಿತ್ರಾನ್ನ, ದೋಸೆ, ವಡೆ, ಬಜ್ಜಿ, ಬೋಂಡ ಎಲ್ಲ. ಇದೆಲ್ಲರ ಮಧ್ಯೆ ಕೌಟುಂಬಿಕ ಜೀವನ ಹೇಗೆ ನಡೀತಾ ಇದೆ? ಮಕ್ಕಳು ಎಷ್ಟು ಜನ? ಹೆಣ್ಮಕ್ಳು ಗಂಡ್ಮಕ್ಳು ಎಷ್ಟು ಜನ? ಮದುವೆ ಆಗಿದೆಯಾ? ಹೇಗೆಲ್ಲ ಮೊಮ್ಮಕ್ಕಳು ಇದೆ? ಅದ್ರ ಬಗ್ಗೆ ಇನ್ನೂ ಮದುವೆ ಆಗಿಲ್ಲ ಮಕ್ಕಳಿಗೆ. ಮಾಡ್ತಾ ಇದ್ದೀವಿ. ಏನು ಎಷ್ಟು ಜನ ಮಕ್ಕಳು? ಏನು ಹೆಸರು? ಕಾರ್ತಿಕ್. ಹೆಣ್ಮಕ್ಳು? ಹೆಣ್ಮಕ್ಳು ಒಟ್ಟಾರೆ ಈಗ ಚಿಕಿತ್ಸೆನ ನಡೆಸ್ತಾ ಇದ್ದೀರಾ. ಸೊ ಎಲ್ಲ ಹೆಣ್ಮಕ್ಳಿಗೂ ಒಂಥರ ನೀವು ಮಾದರಿ ಆಗಿದ್ದೀರಾ.
ಏನೇನು ಒಟ್ಟಾರೆ ತಿಂಡಿ ನಿಮ್ಮಲ್ಲಿ ಲಿಸ್ಟ್ ಏನೇನ್ ಸಿಗುತ್ತೆ ಅಂದ್ರೆ ಇಡ್ಲಿ ವಡೆ ಚಿತ್ರಾನ್ನ ಎಲ್ಲ ಪೂರಿ ರೈಸ್ ಬಾತು ಹ್ಮ್ ತಟ್ಟೆ ಇಡ್ಲಿ ಹಾ ಚಿಡ್ಲಿ ಇಡ್ಲಿ ಸಿಗ್ಲಿಲ್ಲ ಅಂದ್ರೆ ಅರ್ಜೆಂಟ್ ಬೇಕು ಅಂದ್ರೆ ತಟ್ಟೆ ಇಡ್ಲಿ ತಗೊಂಡು ಆ ಚಿತ್ರಾನ್ನ ಜೊತೆ ಇನ್ನೊಂದು ಮಸಾಲ ವಡೆ ಅಂತ ಹೇಳೋದಿಲ್ಲ ಅದು ಮಸಾಲೆ ಇಡ್ಲಿ ಮಸಾಲ ಅದು ಚೆನ್ನಾಗಿ ಹೋಗುತ್ತೆ. ಹಾ ಆಮೇಲೆ ನಾವು ಕೆಲವೊಂದು ಕಸ್ಟಮರ್ ಕೇಳಿದ್ವಿ ಚಟ್ನಿ ಸಕಲಾಗಿರುತ್ತೆ ಅಂತ, ಹೇಗೆ ಪ್ರಿಪೇರ್ ಮಾಡೋದು? ಚಟ್ನಿ ಮಾಮೂಲಿ ಹುರ್ಗಡ್ಲೆ ತೆಂಗಿನಕಾಯಿ ಬೇಡಿಗೆ ಮೆಣಸಿನಕಾಯಿ ಗುಂಟೂರು ಕರ್ಬೇವಿನ ಸೊಪ್ಪು ನಿಮ್ದೇನೆ ಸ್ವಂತನಾ ಎಲ್ಲ? ಹಾ, ಏನು ಬೇರೆ ಮಸಾಲ ಎಲ್ಲ ನೀವೇ ಏನ ಈ ನಿಮ್ದು ಇದು ಬಹಳ ವಿಶೇಷ ಇದೆ ಅಮ್ಮ, ಆ ಬಿದಿರದ್ದು ಬುಟ್ಟಿ ಮತ್ತೆ ಹಿತ್ತಾಳೆ ಪಾತ್ರೆ ಅದರಲ್ಲಿ ಇಡ್ಲಿ ಮಾಡೋ ವಿಧಾನ ಇದನ್ನ ಹೇಗೆ ನೀವೇ ಕಂಡ್ಕೊಂಡ್ರ ಇದು ನಿಮ್ಮ ಮನೆಯವರು ಹೇಗೆ ಕಂಡ್ಕೊಂಡ್ರು? ಹಿಂದೆ ಎಲ್ಲ ಇದ್ರಲ್ಲೇ ಮಾಡ್ತಾ ಇದ್ರು. ನಮ್ಮ ಅಮ್ಮ ಅವ್ರ ಹೋಟ್ಲನ್ನೇ ಮಾಡ್ತಾ ಇದ್ರು, ಇದೇ ವ್ಯಾಪಾರ ಮಾಡ್ತಾ ಇದ್ರು. ಹೌದಾ? ಯಾವ ಊರಲ್ಲಿ ಮಾಡ್ತಿದ್ರು? ನಾವು ತಲಕಾಡು ತಲಕಾಡಲ್ಲಿ. ಅದನ್ನು ಹೇಗೆ ಕಂಡಿಡಿದಿದ್ದು, ನಿಮ್ಮ ಮನೆಗೆ ಹೇಗೆ ಬಂತಿದ್ದು ಚಿಡ್ಲಿ ಇಡ್ಲಿದು ಒಂದು? ಇದನ್ನ ಅದೇ ಕೊರೋನಾ ಟೈಮಲ್ಲಿ ನಮ್ಮ ಒಂದ್ ಸ್ವಲ್ಪ 20 ಬುಟ್ಟಿ ಇಟ್ಕೊಂಡಿದ್ದೆ. ಹಾ ಕೊರೋನಾ ಟೈಮಲ್ಲಿ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡೋದು. ನಿಮ್ದಾಯ್ತು. ನಿಮ್ಮ ಮನೆಯವರಿಗೆ ಚಿಡ್ಲಿ ಇಡ್ಲಿ ಪರಿಚಯ ಆಗಿದ್ದು ಯಾವಾಗಿಂದ? ನಮ್ಮ ಮದುವೆ ಆದ್ಮೇಲೆ ಅವ್ರಿಗೆ ಗೊತ್ತಿಲ್ಲ. ಹೌದಾ? ಅಂದ್ರೆ ನಿಮ್ಮ ಮನೆಯವರು ಮಳವಳ್ಳಿ ಗೊತ್ತಿಲ್ಲ ಅವ್ರಿಗೆ. ಹಾ ಹಾ ಹೌದಾ? ಈ ಪಾತ್ರೆನ ನೀವೇ ರೆಡಿ ಮಾಡ್ಕೊಳ್ತೀರಾ? ಮತ್ತೆ ಆರ್ಡರ್ ಕೊಟ್ಟು ಮಾಡ್ಕೊಡ್ತಾರೆ. ಮಾಡ್ತಾರೆ. ಅಲ್ಲೇ ಸಿಗುತ್ತೆ ಮಾಮೂಲಿ ಕೊಳಗ ಎಲ್ಲ ಹಾ ಕೊಳಗದಲ್ಲಿ ಮಾಡೋದು ಇದು. ಹಿತ್ತಾಳೆ ಕೊಳಗ ಆದ್ರೆ ಒಳ್ಳೇದು. ಹೆಲ್ತಿ. ಆ ತರ. ಇದು ಎಷ್ಟು ಗ್ರಾಮ್ ಹಿಡಿಯುತ್ತೆ ಒಂದು ಬುಟ್ಟಿ? ಅದು ಹೇಗೆ ಅದನ್ನು ನೀವೇ ಮಾಡಿಸ್ತೀರಿ ಅದನ್ನ? ಇಲ್ಲ ಅದು ಆರ್ಡರ್ ಕೊಟ್ಟು ಮಾಡ್ತಾರೆ. ನರಸೀಪುರದಲ್ಲಿ ಮಾಡ್ತಾರೆ. ಎಲ್ಲಿ ಮಾಡಿಸ್ತಾರೆ? ನರಸೀಪುರ ಟಿ ನರಸೀಪುರ. ಟಿ ನರಸೀಪುರದಲ್ಲಿ. ಓ, ಆ ಭಾಗದಲ್ಲಿ ಜಾಸ್ತಿ ಇದೆಯಾ ಇದು? ಮತ್ತೆ ನಿಮ್ಮ ಯಜಮಾನ್ರ ಹೆಸರು ಏನು? ಬಸೂರ ಬಸವರಾಜ್. ಅವ್ರು ಯಾವ ಊರು? ಅವ್ರ ಮಳವಳ್ಳಿ ಹತ್ರ ಆರ್ಟಿ ಸರ್ಕಲ್. ಹೌದಾ? ಇಬ್ರು ಮಕ್ಕಳು ಕಾರ್ತಿಕ್ ದೀಪಕ್. ಈಗ ನೀವು ಮೊದ್ಲೇನ್ ಮಾಡ್ತಿದ್ರಿ? ನಿಮ್ ಮಕ್ಕಳು ನಿಮ್ಮನ್ನ ನೋಡಿ ಕಲ್ತ್ಕೊಂಡಿರೋದ ಅಥವಾ ಹೇಗೆ? ಅವರು ಬೇರೆ ಏನಾದ್ರು ಇವಾಗ ನೋಡ್ ಕಲ್ತ್ಕೊಂಡಿರ್ತಾರೆ. ಹೌದಾ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ನಿಮ್ ಜೊತೆಗೆ? 3 years ಆಯ್ತು. 2 years ತುಂಬಿ 2 ವರ್ಷದಿಂದ 3ನೇ ವರ್ಷ ಆಯ್ತು. 3 ವರ್ಷದಿಂದ ಆಯ್ತು ಮಾಡ್ತಾ ಇದ್ದಾರೆ ಈಗ. ದಿವ್ಸಕ್ಕೆ ಎಷ್ಟು ದುಡಿಮೆ ಆಗತ್ತಮ್ಮ? ಹಂಗೆ ಒಂದು ದಿವಸ ಹೆಚ್ಚು ಕಮ್ಮಿ ಆಗ್ಬೋದು? ಒಂದ್ ದಿವ್ಸ ಆಗುತ್ತೆ, ಒಂದ್ ದಿವ್ಸ ಆಗಲ್ಲ. ಖುಷಿ ಇದೆ ನಿಮ್ಗೆ? ಹಾ ಬಹಳ ಖುಷಿ ಇದೆ. ಮಾಡ್ತಾ ಇದೀವಿ. ಜನಗಳೆಲ್ಲ ಹಾ. ನಮ್ಗೆ ಪ್ರಪೋಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೋಗ್ತಾರೆ, ಥ್ಯಾಂಕ್ಸ್ ಹೇಳಿ ಹೋಗ್ತಾರೆ, ಮತ್ತೆ ಇನ್ನೊಂದ್ಸರಿ ಬರ್ತೀವಿ ಅಂತಾರೆ. ಅಮ್ಮ, ಈಗ ನೀವು ಈ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಆದ್ಮೇಲೆ ನಿಮ್ಗೆ ಜೀವನದಲ್ಲಿ ಏನಾದ್ರು ಸ್ವಲ್ಪ ಬದಲಾಗಿದ್ಯಾ? ತುಂಬಾ ಬದಲಾಗಿದೆ. ಬೆಂಗಳೂರಲ್ಲಿ ಬದುಕು ಕಟ್ಕೊಳಕ್ಕೆ ಅಂತ ಯಾವ ರೀತಿ ಬದಲಾವಣೆ ಆಯ್ತು? ಅವಾಗಂತೂ ನಮ್ಗೆ ದುಡ್ಮೆ ಇಲ್ಲ, ತರಕಾರಿ ವ್ಯಾಪಾರದಲ್ಲಿ ಬಿಸ್ನೆಸ್ ಇಲ್ಲ, ಲಾಸ್. ಒಂದ್ ದಿವಸ ಆಗುತ್ತೆ, ಒಂದ್ ದಿವಸ ಆಗ್ತಾ ಇರ್ಲಿಲ್ಲ. ಅಂದ್ರೆ ಇದ್ರಲ್ಲಿ ಪರವಾಗಿಲ್ಲ, ಮೇಂಟೈನ್ ಆಗುತ್ತೆ. ಹೋಟೆಲ್ ಬಿಸ್ನೆಸ್ ಅಲ್ಲಿ ಜಾಸ್ತಿ ಶ್ರಮ ಬೇಕು ಅಂತಾರೆ. ನೀವು ಇಡೀ ಕುಟುಂಬ ಕೆಲಸ ಮಾಡ್ತಾ ಇದ್ದೀರಿ. ಶ್ರಮ ಬೇಕು, ಶ್ರಮ ಇದ್ರೇನೆ ದುಡ್ಮೆ. ಯಾರ್ಯಾರು ಏನೇನ್ ಮಾಡ್ತೀರಿ ನೀವು ಹೋಟೆಲ್ ಬಿಸ್ನೆಸ್? ನಿಮ್ಮ ಎಲ್ಲವೂ ಒಂದೊಂದು ಮಾಡ್ಕೊಂಡು ಚಟ್ನಿ ಒಬ್ರು ಮಾಡೋದು ಹೀಗೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದು ಎಲ್ಲರೂ ಶುರು ಮಾಡ್ತೀವಿ? ನಾವು 5 ಗಂಟೆಗೆ ಬರ್ತೀವಿ. 5 ಗಂಟೆ. ಹಿಂದಿನ ದಿವಸ ಏನೇನ್ ಮಾಡ್ಕೊತೀರಿ? ನೈಟ್ ಎಲ್ಲ ರೆಡಿ ಮಾಡ್ಕೊಂತೀವಿ. ಹೌದಾ? ಹಿಂದಿನ ದಿವಸ ಚಟ್ನಿಗೆ ಎಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆ ಬಂದು ನಿಮ್ಮ ಒಟ್ಟಾರೆ ಪ್ರೊಸೆಸ್ ಹೆಂಗಿರುತ್ತೆ? ಅಂದ್ರೆ ಇಡ್ಲಿಗೆ ಚಿತ್ರಾನ್ನಕ್ಕೆ ರಾತ್ರಿ ಏನ್ ಮಾಡ್ಕೊಳ್ತೀರಿ? ಬೆಳಗ್ಗೆ ಹೇಗೆ ಪ್ರಿಪೇರ್ ಮಾಡ್ಕೊಂಡು ಅಂಗಡಿ ಇಲ್ಲಿ ಬರ್ತೀರಿ? ಆ ತರ. ಚಿತ್ರಾನ್ನ ಮಾತ್ರ ಡೈಲಿ ಕಂಪಲ್ಸರಿ ಇರೋದು. ಹೌದಾ? ರೈಸ್ ಬಾತ್ ಮಾತ್ರ ಡೈಲಿ ಒಂದೊಂದು. ಹಾ. ಒಂದ್ ದಿವಸ ಪಲಾವ್, ಒಂದ್ ದಿವಸ ಪುದೀನ ರೈಸ್, ಒಂದ್ ದಿವಸ ವಾಂಗಿ ಬಾತು, ಒಂದ್ ದಿವಸ ಟೊಮೊಟೊ ಬಾತು. ಆ ತರ ಮಾಡ್ತೀವಿ. ಒಂದೇ ತರ ಇದ್ರೆ ಜನಗಳು ಹೌದು. ಇಷ್ಟಪಡಲ್ಲ. ನಿಮ್ಮಲ್ಲಿ ಯಾರು ಎಕ್ಸ್ಪರ್ಟ್? ಯಾವ್ದಾವ್ದ್ರಲ್ಲಿ ಯಾರ್ಯಾರು ಎಕ್ಸ್ಪರ್ಟ್? ನಿಮ್ಮ ಯಜಮಾನ್ರು ಏನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್? ನೀವೇನ್ ಮಾಡೋದು? ಅವರೆಲ್ಲ ಐಟಮ್ ಎಲ್ಲ ತಂದು ಕೊಡ್ತಾರೆ, ತಂದಿಕ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಅವರು ತುಂಬಾ ಹೆಲ್ಪ್ ಮಾಡ್ತಾರೆ. ಭಟ್ರಲ್ಲಿ ಯಾರು ಎಕ್ಸ್ಪರ್ಟ್ ನಿಮ್ಮಲ್ಲಿ? ಮಗನ ನಾನೇ ನೀವು? ಮಾಡೋದು. ನೀವೇನಾ? ಅವ್ರಿಗೆ ಅಷ್ಟೊಂದು ಗೊತ್ತಾಗಲ್ಲ. ಓಕೆ ಓಕೆ. ಆಮೇಲೆ ಈಗ ಈ ಬಿಸ್ನೆಸ್ ಕಳೆದ 3 ವರ್ಷಗಳಿಂದ ಮಾಡ್ಕೊಂತ ಇದ್ದೀರಾ. ಬಿಸ್ನೆಸ್ ಇಂದ ಏನಾದ್ರು ಬೆಂಗಳೂರಲ್ಲಿ ಸೈಟ್ ಇದ್ದಿದ್ದು ಏನಾದ್ರು? ಇನ್ನ ಏನು ಮಾಡಿಲ್ಲ ಸರ್. ಮಾಡ್ತಾ ಇದ್ರಿ, ಬದುಕು ಕಟ್ಕೊಂಡಿದ್ರಿ, ಮುಂದೆ ಮಾಡ್ತೀರಿ? ಇಲ್ಲಿ ಜೀವನ ಮಾಡಕ್ಕೆ ನೆಮ್ಮದಿ ಇದೆ. ನಾವೇನ್ ದುಡ್ಡು ಮಾಡ್ಬೇಕು ಅಂತ ಮಾಡ್ತಾ ಇಲ್ಲ, ಜನ ಖುಷಿಯಾಗಿದೆ. ನೀವು ಖುಷಿಯಾಗಿ ಬದುಕ್ತಾ ಇದ್ರಿ, ನಿಮ್ ತಿಂಡಿ ತಿಂದವರು ಖುಷಿಯಾಗಿರ್ಲಿ ಅಂತ. ಮಾಡ್ತೀರಾ ಬಿಡಿ ಮುಂದೊಂದು ದಿವಸ. ನಿಮ್ಮ ಆಸೆ. ಏನ್ ಹೇಳ್ತೀರಿ? ಖಂಡಿತ ನೀವು ಈ ನಿಮ್ ತರ ಹೋಟೆಲ್ ಮಾಡ್ಬೇಕು ಅನ್ನೋರಿಗೆ ನಿಮ್ ಗೈಡ್ ಏನು? ಅಂದ್ರೆ ನೀವು ತುಂಬಾ ಕಷ್ಟಪಡ್ತೀರಿ, ತುಂಬಾ ಶ್ರಮ ಹಾಕ್ತೀರಿ, ಹೇಗೆ ಇದಕ್ಕೆ ಮೆಂಟಲಿ ತಯಾರಾಗ್ಬೇಕು? ಅಂದ್ರೆ ತುಂಬಾ ಕಷ್ಟ ಇದೆ, ಪೇಷನ್ಸ್ ಇರ್ಬೇಕು. ತುಂಬಾ ತಾಳ್ಮೆ, ಪೇಷನ್ಸ್ ಇದೆ, ಮಾಡಕ್ ಸಾಧ್ಯ. ಇದನ್ನ ನೀವು ಎಲ್ಲಿ ಕಲಿಯೋದು, ಮಾಡೋದು ಹೇಗೆ? ನಾವು ಅದು ಹೇಳೋದಲ್ಲ, ನಾವು ಚಿಕ್ಕ ವಯಸ್ಸಲ್ಲಿ ಇದೇ ನಮ್ಮ ಅಮ್ಮ ಅವ್ರು ಮಾಡ್ತಾ ಇದ್ರು, ಹಂಗಾಗಿ ನಾನು ಚೆನ್ನಾಗಿ ಕಲ್ತ್ಕೊಂಡಿದ್ದೆ. ಇವಾಗ ನಮ್ಮ ಮಕ್ಕಳಿಗೂ ಬರುತ್ತೆ, ನಾನು ಇಲ್ಲ ಅಂದ್ರೂ ಮೇಂಟೈನ್ ಮಾಡ್ತಾರೆ.
ಈಗ ಮುಂದೆ ಮಕ್ಕಳಿಗೆ ಮದುವೆ ಆದ್ರೆ ಅವರು ಇನ್ನೊಂದು ಅಂಗಡಿ ಮಾಡ್ಬೇಕು ಅಂತಂದ್ರೆ ಮಾಡ್ಕೊಡ್ತೀರಾ ಅಥವಾ ಬೇರೆ ಅವ್ರಿಗೆ ಪ್ಲಾನ್ ಮಾಡಿದ್ದೀರಾ, ಹೇಗ್ ಮಾಡಿದ್ದೀರಿ? ಇಲ್ಲಿ ಸರಿ ಹೋಟ್ಲಿಗೆ ಹುಡುಗಿರೇ ಕೊಡಲ್ವಲ್ಲ, ಹಾ ಅದಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ. ಹೌದಾ, ಕೆಲಸ ಮಾಡ್ಕೊಂಡು ಮತ್ತೆ ನಿಮ್ ಜೊತೆ ಹೋಟ್ಲ್. ಹೆಲ್ಪ್ ಮಾಡೋದಷ್ಟೇ, ಓಹೋ. ಅಪ್ಪ ಅಮ್ಮನಿಗೆ ಹೆಲ್ಪ್ ಮಾಡ್ತಾರೆ. ಹಾ ಹಾ. ಈ ಹೋಟ್ಲಿಗೆ ಮಾಡಿದ್ರೆ ಹುಡುಗಿ ಕೊಡಬಾರ್ದು ಅನ್ನೋದಕ್ಕೆ ಒಂದು ಮಾತು ಹೇಳಿ ನೀವು ಏನಾದ್ರು. ಎಲ್ಲದೂ ಒಂದು ದುಡಿಮೆ ಕಾಯಕ ಕೈಲಾಸ ಅಂತ ಹೇಳಿ. ಆಗಲ್ಲ. ಯಾರ್ಯಾರು ಸರ್ಕಾರಿ ನೌಕರಿ ಅಥವಾ ಬೇರೆ ಬೇರೆ ಪ್ರೈವೇಟ್ ಕಂಪನಿಗಳು ಕೆಲಸ ಮಾಡ್ತಾರೋ ಅದಕ್ಕಿಂತ ಹೆಚ್ಚಿನದಾಗಿ ನಾವು ಸಂಪಾದನೆ ಮಾಡ್ತೀವಿ, ವಿಶೇಷವಾಗಿ ಜನರ ವಿಶ್ವಾಸವನ್ನು ಗಳಿಸೋಣ. ಹಾಗಾಗಿ ನೀವು ಅಂತ ಯಾವುದೇ ರೀತಿ ಕಾರ್ಯಕ್ರಮ ಮಾತಾಡಿ ಎಲ್ಲ ವರ್ಗದ ಜನರಿಗೂ ಒಂದು ಗಂಡಿಗೆ ಒಂದು ಹೆಣ್ಣು ಸಿಗದೇ ಇರುತ್ತೆ. ಅದು ಆ ಥರ ಎಲ್ಲರೂ ಮುಂದೆ ಬರುತ್ತೆ ಅಂತ ಹೇಳಿ ಅಲ್ವಾ? ಎಲ್ಲವೂ ಕೆಲಸ. ಸರ್ಕಾರಿ ನೌಕರಿ ಅಂತ ಕೇಳ್ತಾರೆ, ಸರ್ಕಾರಿ ನೌಕರಿ ಇಲ್ಲ ಡಬ್ಬಲ್ ಸಂಪಾದನೆ ಮಾಡ್ಬೋದು. ಸರ್ಕಾರಿ ನೌಕರಿ ಅಂದ್ರೆ ಅವ್ರೆಷ್ಟು ಒಂದು 12 ಅವರ್ ಕೆಲಸ ಮಾಡ್ಲೇಬೇಕು ಅವರು. ಇಲ್ಲಿ ನಮ್ದು ಹಾಫ್ ಡೇ ಅವರು ಕೆಲಸ ಮಾಡಿದ್ರೆ ಸಾಕು. ಹಂಗಾಗಿ ಒಳ್ಳೆ ಬಿಸ್ನೆಸ್ ಇದೆ, ಒಳ್ಳೆ ಸಂಪಾದನೆ ಇದೆ. ಹೆಣ್ ಕೊಡಕ್ಕೆ ಹಿಂದೂ ಮುಂದೆ ನೋಡ್ತಾರೆ. ಏನ್ ಮಾಡೋದು, ಇದು ಪ್ರತಿಷ್ಠೆ ನೋಡಬಾರ್ದು, ಜೀವನ ನೋಡ್ಬೇಕು. ಜೀವನ ನೋಡ್ಬೇಕು, ನೆಮ್ಮದಿ ಜೀವನ ನೋಡ್ಬೇಕು. ಕರೆಕ್ಟ್ ಕರೆಕ್ಟ್. ಯಾವ ಊರಲ್ಲಿ ಹೋದ್ರು ನಿಮ್ದೊಂದು ಕಲೆ ಇದೆ, ಅದನ್ನು ಹೌದು, ಮಾಡಿ ಜನಗಳು ಇಷ್ಟಪಡ್ತಾರೆ. ಹಾಗೆ ಜನಗಳು ಸಂಪಾದನೆ ಮಾಡಿ. ಕಸ್ಟಮರ್ಸ್ಗೆಲ್ಲ ಏನ್ ಹೇಳ್ತೀರಿ? ಕಸ್ಟಮರ್ಸ್ಗಳಿಗೆ ತುಂಬಾ ಇಷ್ಟಪಡ್ತಾರಲ್ಲ, ಅದಕ್ಕೆ ಅವ್ರಿಗೆ ಕೃತಜ್ಞತೆ, ಹಾ ಧನ್ಯವಾದಗಳು. ಅವ್ರಿಗೆ ನೆಮ್ಮದಿ ಜೀವನ ಏನು ಅಂತ ಗೊತ್ತಿಲ್ಲ. ಗೌರ್ಮೆಂಟ್ ಕೆಲಸ ಕೇಳ್ತಾರೆ, ಗೌರ್ಮೆಂಟ್ ಕೆಲಸದಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ಕೆಲಸದಿಂದ ತೆಗೆದಾಕ್ಬಿಟ್ರೆ ಏನ್ ಜೀವನ ಮಾಡ್ತಾರೆ ಅವರು? ಮತ್ತೆ ಬಿಸ್ನೆಸ್ ಬರ್ಬೇಕಾ? ಅವ್ರಿಗೆ ಗೊತ್ತಿಲ್ಲ. ಈಗ ನೀವು ನೋಡ್ದಂಗೆ ಮೊದ್ಲಿಗೆ ತರಕಾರಿ ವ್ಯಾಪಾರ ಶುರು ಮಾಡಿದಾಗ ಆರಂಭದಲ್ಲಿ ಎಲ್ಲದರಲ್ಲೂ ಕಷ್ಟ ನಷ್ಟ ಇದ್ದೇ ಇರುತ್ತೆ. ಮತ್ತೆ ನಿಮಗೆ ಒಂದಲ್ಲ ಅಂತ 2 ವಿದ್ಯೆ ಗೊತ್ತಿತ್ತು, ವ್ಯಾಪಾರ ಮಾಡೋದು ಗೊತ್ತಿತ್ತು, ಅಡಿಗೆ ಮಾಡೋದು ಚೆನ್ನಾಗಿ ಗೊತ್ತಿತ್ತು, ಚಟ್ನಿ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಈ ಹವ್ಯಾಸಗಳಿಂದ ಬದುಕಲ್ಲಿ ಕಟ್ಕೊಳ್ಳೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ನಾವು ಮಾಡ್ತೀವೋ ಬಿಡ್ತೀವೋ ಏನಾದರೂ ಕಲ್ತ್ಕೊಂಡಿದ್ರೆ ಅಲ್ವಾ? ಈಗ ನಿಮ್ಮ ಹಾಗೆ ಹೆಣ್ಮಕ್ಳಿಗೆ ಎಷ್ಟೋ ಜನ ಕೆಲಸ ಇರಲ್ಲ, ಮನೆಯಲ್ಲಿ ಹಣ ಆಸ್ತಿ ಎಲ್ಲ ಇದ್ರೂ ಕೂಡ. ಎಷ್ಟೋ ಇಂಜಿನಿಯರು ಅವರು ಇವರೆಲ್ಲ ಓದಿರ್ತಾರೆ, M.Tech ಮಾಡಿರ್ತಾರೆ, I.Tech ಮಾಡಿರ್ತಾರೆ. ಅವರೆಲ್ಲರೂ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ. ಅವರ ಯಾವ ಪದವಿನೂ ಉಪಯೋಗಕ್ಕೆ ಬರ್ತಾ ಇಲ್ಲ ಅಲ್ವಾ? ದುಡಿಮೆ ಉಪಯೋಗ ಬರುತ್ತೆ, ಆದ್ರೆ ನಾಲೆಡ್ಜ್ ಚೆನ್ನಾಗಿರುತ್ತೆ, ಓದಿದ್ದಾರೆ. ಅವ್ರಿಗಿನ್ನ ನಮಗಿನ್ನ ಬುದ್ಧಿವಂತರು. ನಾವು ಹಿಂದೆ ಇರೋರು, ನಾವೇನ್ ಓದಿಲ್ಲ ಏನಿಲ್ಲ, ಅಷ್ಟೊಂದು ತಿಳುವಳಿಕೆ ಇರಲ್ಲ. ನಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ತೀವಿ. ಅವ್ರು ಒಂದು ಸಂಪಾದನೆ ಮಾಡೋರು ಚೆನ್ನಾಗಿ ಗೊತ್ತಾಗುತ್ತೆ. ಈಗ ದುಡಿಮೆ ಅಂತ ಬಂದಾಗ ನಾವು ಬಿಸ್ನೆಸ್ಸು ಸಂಪಾದನೆ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಟೇಸ್ಟ್ ಕೊಡಬೇಕು ಅನ್ನುವಂಥದ್ದು. ಒಳ್ಳೆ ಟೇಸ್ಟ್, ಜನಗಳು ಇಂಟ್ರೆಸ್ಟ್ ಮಾಡ್ಬೇಕು, ಬರ್ತಾ ಇರ್ಬೇಕು. ಮತ್ತೆ ಮತ್ತೆ ತಗೊಂಡು ಇನ್ನೊಂದ್ಸಾರಿ ಬರ್ತಾನೆ ಇರ್ಬೇಕು. ಆ ತರ ಟೇಸ್ಟ್ ಕೊಡ್ಬೇಕು, ಚೆನ್ನಾಗಿದೆ ಅಂತ ಹೇಳೋದು. ಈಗೀಗ ಮಕ್ಕಳು ಸುಮಾರು ಜನ ಈಗ ಹೊರಗಡೆ ಓದಕ್ಕೆ ಹೋದಾಗ ಅಥವಾ ಶಾಲೆಗೆ ಹೋದಾಗ ಬಂದಾಗ ಪೇರೆಂಟ್ಸ್ಗೆ ಸ್ಪಂದಿಸಲ್ಲ ಸರಿಯಾಗಿ. ಹೋಗಮ್ಮ, ಆಗಲ್ಲ, ಮಾಡಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೆ ನೀವು ಇಡೀ ಕುಟುಂಬನೇ ಮಾಡ್ತಾ ಇದ್ರಿ. ಅವ್ರ ಕೆಲಸ ಅವ್ರೇನೋ ಬೇರೆ ಜಾಬ್ ಮಾಡಿಕೊಂಡು ಮತ್ತು ನಿಮ್ಮ ಜೊತೆಗೆ ಹೆಲ್ಪ್ ಮಾಡಿಕೊಂಡು ಅವರು ಈಗ ನಿಮ್ಮಷ್ಟೇ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ ಚಿಪ್ಲಿ ಇಡ್ಲಿ ಮಾಡೋದ್ರಲ್ಲಿ. ಸೊ ಆ ರೀತಿಯ ತಂದೆ ತಾಯಿಗಳಿಗೆ ನಿಮ್ಮ ಕಿವಿ ಮಾತು ಮಕ್ಕಳನ್ನ ಯಾವ ರೀತಿಯಾಗಿ ಬಳಸ್ಕೋಬೇಕು? ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಮಕ್ಳುಗಳು ಚೆನ್ನಾಗಿ ಸಂಪಾದನೆ ಮಾಡಬೇಕು. ಅವರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತಾರೆ, ಅಷ್ಟೇ ಹೇಳಕ್ಕಷ್ಟೇ. ಯಾಕಂದ್ರೆ ಹೊರಗಡೆ ಬಿಸ್ನೆಸ್ ಆಗ್ಲಿ ಅದು ನಮ್ ದೇವ್ರ ಸಮಾನ ಮಾಡ್ಬೇಕು, ಯಾವುದೇ ಕೆಲಸ ಆಗಲಿ. ಯಾಕಂದ್ರೆ ಈಗ ಎಲ್ಲರೂ ಒಳ್ಳೆ ಬಟ್ಟೆ ಹಾಕೊಂಡು ಆಚೆ ಕಡೆ ಶಾಲೆಗೆ ಓದೋದು ಮಾಡೋದು, ಇಲ್ಲಿ ನಾನು ಬಂದು ಹೇಗೆ ಕೈ ಮುಣಿಸ್ಕೊಳ್ಳೋದು, ನೀರು ಮಾಡ್ಕೊಳ್ಳೋದು ಅಂತ ಅನ್ನೋರ ಮಧ್ಯೆ ಬಂದ ತಕ್ಷಣ ಮತ್ತೆ ಅಪ್ಪ ಅಮ್ಮನ ಬಿಸ್ನೆಸ್ಗೆ ಕೈ ಜೋಡಿಸಿ, ಯಾಕಂದ್ರೆ ವಯಸ್ಸು ಹೀಗೆ ಇರೋಲ್ಲ, ಒಬ್ಬರೇ ಮಾಡೋಕ್ಕಾಗಲ್ಲ. ಹಾಗಾಗಿ ಇಡೀ ಕುಟುಂಬ ಇರೋರು ಎಲ್ಲರೂ ಕೈ ಜೋಡಿಸಿದ್ರೆ ಯಾವುದಾದ್ರೂ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ನಿಮ್ಮ ಫ್ಯಾಮಿಲಿ ಸಾಕ್ಷಿ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಏನಂತೀರಿ ನೀವು? ನಿಮ್ಗೆ ಹೇಗೆ ಇದು ಮಾಡ್ತಾರೆ? ನಮ್ಮ ಮಕ್ಕಳು ನಮಗೆ ತುಂಬಾ ಹೆಲ್ಪ್ ಮಾಡ್ತಾರೆ. ಯಾವ ಮಗ ಯಾವ್ದ್ರಲ್ಲಿ ದೋಸೆ ಮಾಡೋದ್ರಲ್ಲಿ ಯಾರು ಎಕ್ಸ್ಪರ್ಟು, ಇಡ್ಲಿ ಮಾಡೋದ್ರಲ್ಲಿ ಯಾರು ಎಕ್ಸ್ಪರ್ಟ್? ನೀವು ನೋಡೋದಾಗಿ ಚಟ್ನಿ ಮಾಡೋದ್ರಲ್ಲಿ ಯಾರು ಎಕ್ಸ್ಪರ್ಟ್? ದೊಡ್ಡವನೇ ಜಾಸ್ತಿ ಮಾಡೋದು, ಚಿಕ್ಕವನು ಸ್ವಲ್ಪ ಸೇಲಿಂಗ್ ಮಾಡ್ತಾನೆ, ಅಕೌಂಟಿಂಗ್ ಎಲ್ಲ ನೋಡ್ಕೊಂಡು ಅಕೌಂಟಿಂಗ್ ಬಿಸ್ನೆಸ್ ಮಾಡ್ತಾನೆ, ಆಡಿಟಿಂಗ್. ಆಡಿಟರ್ ನೋಡಿ, ಆಡಿಟರ್ದು ಇಲ್ಲಿ ಚಿಪ್ಲಿ ಇಡ್ಲಿ ಎಕ್ಸ್ಪರ್ಟು. ಅವ್ರು ನಾಳೆ ಆಡಿಟಿಂಗ್ ಮಾಡಿ ಬದುಕಬಹುದು, ಕೊನೆಗೆ ಚಿಪ್ಲಿ ಇಡ್ಲಿ ಮಾಡಿ ಎರಡರಲ್ಲೂ ಫೇಮಸ್ ಆಗಿದೆ. ದೊಡ್ಡವನು ಬ್ಯಾಂಕಿಗೆ ಇಟ್ಕೋತಾನೆ. ಹೌದಾ? ಬ್ಯಾಂಕಿಂಗ್ ಅಲ್ಲಿ ಮಾರ್ಕೆಟಿಂಗ್. ಇಬ್ರು 11:30ಗೆ ಹೋಗ್ತಾರೆ. ಬೆಳಿಗ್ಗೆ ಹೋಗಿ ಮತ್ತೆ ಸಂಜೆ ಬಂದು ನಿಮ್ಮ ಜೊತೆಗೆ ಕೆಲಸ.
ಅದು ನಿಮ್ಮ ಯಜಮಾನ್ರ ಬಗ್ಗೆ ಹೇಳಿ, ಅವ್ರು ಏನೇನು ಮಾಡೋದು ಎಕ್ಸ್ಪರ್ಟ್? ಯಜಮಾನ್ರು ಎಲ್ಲ ಮಾಡ್ತಾರೆ. ನಾವು ಇವಾಗ ಇದೆಲ್ಲ ಹೊಂಡಾಗ- ಅಡುಗೆ ಮಾಡೋರಿಗೆ, ಹ್ಮ್. ವ್ಯಾಪಾರ ಮಾಡೋರಿಗೆ ಅಕ್ಕಿ ಎಲ್ಲ ನೆನೆ ಹಾಕ್ತಾರೆ. ಹ್ಮ್. ಸೊ ಇದೆಲ್ಲ ಕ್ಲೀನ್ ಮಾಡಿ ಹ್ಮ್. ಅಕ್ಕಿ ಎಲ್ಲ ತೊಳೆಸ್ಕೊಂಡು ಎಲ್ಲ ಮಾಡ್ತಾರೆ. ಹಾಂ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಹಚ್ಕೊಡ್ತಾರೆ, ತರಕಾರಿ ಎಲ್ಲ ತಂದು ಕೊಡ್ತಾರೆ. ಹ್ಞೂ ಅದನ್ನೆಲ್ಲ ನಾವೆಲ್ಲ ಎತ್ತಿ ಕುರಿ ಎಲ್ಲ ತಗೊಬಂದು ಹ್ಞೂ ಜೋಡಿಸಿ ಎಲ್ಲ ಇಟ್ಟಿರ್ತಾರೆ. ಹ್ಞೂ ಎಲ್ಲ ಚೆನ್ನಾಗಿ ಮಾಡ್ತಾರೆ. Good morning, my name is Vignesh. So basically I'm not from Bangalore, I'm from Kerala actually. So I have been in Bangalore for more than 3 years. So I'm working as a HR, particular corporate company. So I came to work like one of my friend actually referred me. So he told me that there is a very good Idli shop nearby. So actually I'm not a Idli fan at all. So I just came here to just try. But after trying once, I fell in love with this idli because the masala idli is very so good, and the main thing is it is fresh. So we can actually see it's a live kitchen. So there is no artificial colors, nothing, and this is always fresh and hygiene. So I like it. So I then used to come in weekdays and all. Yeah. How many times you are coming here? Weekly I will come minimum 3 days morning. And how is it? Very good taste. It is actually very good. My preference is masala idli. It's very good actually. I don't get it that taste from any other. Actually, I lived in Chennai also for more than 5 years. So I didn't get that taste. ಏನಿಸ್ತು ಸರ್ ಚಿಬ್ಲು ಇಡ್ಲಿ? ಇಡ್ಲಿ ತುಂಬ ಚೆನ್ನಾಗೈತೆ, ಹೂವು ಇದ್ದಂಗೆ ಟೇಸ್ಟ್. ಬೇರೆ ಕಡೆ ಎಲ್ಲ ತಿಂತೀವಿ ನಾವು, ಗಟ್ಟಿ ಆ ಕಡೆ ಎಲ್ಲ ಗಟ್ಟಿ ಬರುತ್ತೆ. ಇಡ್ಲಿ ತುಂಬ ಸ್ಮೂತಾಗಿರುತ್ತೆ, ತಿನ್ನಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಅದು ಬಾಯಿನಲ್ಲಿ ಇಡ್ಲಿದ್ರೆ ಸಾಕು, ಖಾರ ಬರುತ್ತೆ. ಅವಾಗ ಬರ್ತಾ ಇರ್ತೀವಿ ನಾವು. ಯಾವಾಗಿಂದ ಪರಿಚಯ? ಎಷ್ಟು ದಿವಸದಿಂದ ಬರ್ತಾ ಇದ್ರಿ ಈ ಕಡೆಗೆ? ಇಲ್ಲ ಸರ್, ಜಾಸ್ತಿ ದಿವಸ ಏನಾಗಿಲ್ಲ, ಒಂದು 2 ತಿಂಗಳಿಂದ ಇಲ್ಲಿ ಬಂದ್ರೆ ಇಲ್ಲೇ ತಿಂಡಿ ಮಾಡ್ಕೊಂಡು ಹೋಗೋದು ನಾವು. ಹಾ. ಟೇಸ್ಟ್ ಚೆನ್ನಾಗಿರುತ್ತೆ, ತಿನ್ನಕ್ಕೂ ಚೆನ್ನಾಗಿರುತ್ತೆ, ಅದಕ್ಕೆ ಬರ್ತಾ ಇರ್ತೀವಿ, ತಿನ್ಕೊಂಡು ಹೋಗ್ತೀವಿ. ಇಡ್ಲಿ ಪ್ರಿಯರ ನೀವು? ಬೇರೆ ಬೇರೆ ಕಡೆ ಬೇರೆ ಬೇರೆ ಇಡ್ಲಿ ಬೇರೆ ಟೇಸ್ಟ್ ಎಲ್ಲ ನೋಡ್ತಾ ಕಡೆ ಇರ್ತೀರಾ? ಸರ್, ಈ ತರ ಇಡ್ಲಿ ಎಲ್ಲೂ ತಿನ್ನಿಲ್ಲ ನಾವು. ಹಾ. ಇಲ್ಲಿ ತುಂಬಾ ಸ್ಮೂತ್ ಆಗಿರುತ್ತೆ, ಹಾ. ಚೆನ್ನಾಗಿ ಕಾಣಿಸುತ್ತೆ ತಿನ್ನಕ್ಕೂ. ಹ್ಮ್. ಏನು ವಿಶೇಷ ಚಿಬ್ಲು ಇಡ್ಲಿಗೂ ಬೇರೆ ಬೇರೆ ತಟ್ಟೆ ಇಡ್ಲಿ, ತುಂಬಾ ಚಿಕ್ಕ ಗಟ್ಟಿ ಇಡ್ಲಿ? ಇರುತ್ತೆ, ಮತ್ತೆ ಟೇಸ್ಟ್ ಅಷ್ಟೊಂದು ಇರಲ್ಲ. ಇದು ಗಟ್ಟಿಗಿರುತ್ತೆ ಮತ್ತೆ ಟೇಸ್ಟ್ ಇರುತ್ತೆ ಸರ್. ಇಲ್ಲಿ ತಿನ್ನಕ್ಕೆ ಒಂದು ಇಂಟ್ರೆಸ್ಟ್ ಇರುತ್ತೆ. ಒಂದಿನ 4 ತಿಂತಾರೆ ಇಲ್ಲಿ ಬಂದ್ರೆ, ಅದೇ ತಿನ್ನಕ್ಕಾಗಲ್ಲ ಬೇರೆ ಕಡೆ. ರೇಟ್ ಎಲ್ಲ ಹೇಗೆ? ರೇಟ್ ರೈಟ್ ಪರವಾಗಿಲ್ಲ ಸರ್, ರೈಟ್ ಏನು ಅಷ್ಟೊಂದು ಏನಿಲ್ಲ. ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ಏನು ರೈಟ್ ಜಾಸ್ತಿ ಏನಿಲ್ಲ. ಹಾ, ಸೂಪರ್. ಎಲ್ಲ ಕಡೆ ಎಲ್ಲ ಸ್ವಲ್ಪ ತಪ್ಪನೇ ಬೇರೆ ಇಡ್ಲಿಗೆ ಈ ಇಡ್ಲಿಗೆ ಏನು ಡಿಫ್ರೆನ್ಸ್? ಏನಿಲ್ಲ, ಹೋಟ್ಲು ಮನೆಯಲ್ಲಿ ಚೆನ್ನಾಗಿ ಅಲ್ಲ. ಈ ಕಟ್ರೆ ಇಡ್ಲಿ ಅದು ಈ ಇಡ್ಲಿಗೆ ಏನು ಡಿಫ್ರೆನ್ಸ್? ಅದೇ ಅದಕ್ಕಿನ್ನ ನಮ್ಮ ಮನೆಯಲ್ಲಿ ತಿಂತೀವಲ್ಲ, ಆ ಥರ ಟೇಸ್ಟ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಚಿಕ್ಕ ಇಡ್ಲಿ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ, ಹೇಗೆಲ್ಲ ಜನ ಇಲ್ಲಿ ಬಂದು ಇಡ್ಲಿನ ಟೇಸ್ಟ್ ಮಾಡ್ತಾರೆ ಅಂತ ನೀವು ಕೂಡ ಬಂದು ಇಲ್ಲಿ ಒಂದ್ಸರಿ ಟೇಸ್ಟ್ ಮಾಡ್ಬೋದು. ಹಾಗೆ ಈ ವಿಶೇಷವಾದ ಈ ರೀತಿ ತಿಂಡಿಗಳ ಒಂದು ಬ್ಲಾಗರ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ಕಡೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಚಂದ್ರಶೇಖರ್.